ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ, ಆಡುಗಳಿಗಾಗಲಿ ಮತ್ತು ಟಗರುಗಳಿಗಾಗಲಿ ಯಾವ ಮೇವು ಹಾಕಿದರೆ ಉತ್ತಮ, ಒಣ ಮೇವು ಹಾಕಿದರೆ ಉತ್ತಮ ಇಲ್ಲ ಹಸಿ ಮೇವು ಹಾಕಿದರೆ ಉತ್ತಮ ಅಂತ ಇವತ್ತು ತಿಳ್ಕೊಳ್ತಾ ಹೋಗೋಣ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅದು ಮೊದಲನೇದಾಗಿ ಯಾವ ಮೇವು ಹಾಕಿದರೆ ಉತ್ತಮ ಅನ್ನೋದು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇದ್ದರೆ ನಾನು ಹೇಳೋದು ಒಂದೇ, ನೀವು ಯಾವ ಮೇವು ಬೇಕಾದರೆ ಹಾಕಿ, ಆದರೆ ಮರಿಗಳಿಗೆ ಬೇಕಾದ ಟೈಮಿಂಗ್ನಲ್ಲಿ ನೀವು ಹಾಕಿದರೆ ಮರಿಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಣ ಮೇವು ಹಾಕಿದರೆ ತೂಕ ಜಾಸ್ತಿ ಬರುತ್ತೆ, ಇಲ್ಲ ಹಸಿ ಮೇವು ಹಾಕಿದರೆ ತೂಕ ಜಾಸ್ತಿ ಬರುತ್ತೆ, ಹೀಗೇನಿಲ್ಲ. ನೀವು ಈಗ ಒಂದೊಂದು ಏರಿಯಾದಲ್ಲಿ ಒಂದೊಂದು ಮೇವಿನ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಮ್ಮ ಕಡೆ ಇಲ್ಲಿ ಒಣ ಮೇವು ಜಾಸ್ತಿ ಸಿಗೋದಿಲ್ಲ. ಒಣ ಮೇವು ಅಂದರೆ ಈಗ ತೊಗರಿ ಹೊಟ್ಟು ಮತ್ತು ಶೇಂಗಾ ಹೊಟ್ಟು ಇಂಥದ್ದು ಏನೂ ಸಿಗೋದಿಲ್ಲ. ನಮ್ಮ ಕಡೆ ಸಿಗೋದು ಇಲ್ಲಿ ಜಾಸ್ತಿಯಾಗಿ ಗೊಂಜಾಳ ಬೆಳಿತೇವೆ, ಹಾಗೆ ಗೊಂಜಾಳ ಮತ್ತು ಕಬ್ಬು ಬೆಳಿತೀವಿ. ಆದ್ದರಿಂದ ನಮ್ಮ ಕಡೆ ಸಿಗೋದು ಗೊಂಜಾಳದ್ದು ಕಣಿಕೆ ಅಂತ ಬರುತ್ತೆ, ಒಣ ಮೇವು ಅದು ಸಿಗುತ್ತೆ. ಮತ್ತು ಜೋಳದ ಕಣಿಕೆ ಕೂಡ ಸಿಗುತ್ತೆ. ನಮ್ಮ ಕಡೆ ತೊಗರಿ ಹೊಟ್ಟು ಮತ್ತು ಇಂಥದ್ದು ಹೊಟ್ಟು ಇಲ್ಲಿ ಸಿಗೋದಿಲ್ಲ. ಹೀಗಾಗಿ ನಾವು ಕೊಂಡು ತಂದು ಹಾಕಬೇಕು. ಆದ್ದರಿಂದ ನಾವು ಏನು ಹಾಕ್ತೀವಿ ಅಂದರೆ, 1 ಟೈಮ್ ಒಣ ಮೇವು ಹಾಕಿದರೆ 2 ಟೈಮ್ ಹಸಿ ಮೇವು ಹಾಕ್ತೇವೆ. ನಾವು ಒಣ ಮೇವನ್ನು ಇಲ್ಲಿ ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಒಣ ಮೇವು ಜಾಸ್ತಿ ಹಾಕೋದ್ರಿಂದ ನಮಗೆ ಖರ್ಚು ಜಾಸ್ತಿ ಬರುತ್ತೆ. ನಿಮ್ಮ ಕಡೆ ಏರಿಯಾದಲ್ಲಿ ಯಾವ್ದು ಸಿಗುತ್ತಲ್ಲ ಅದನ್ನ ನೀವು ಹಾಕಿ. ಆ ರೀತಿ ಹಾಕೋದ್ರಿಂದ ಮರಿಗಳು ಬೆಳವಣಿಗೆ ಬರುತ್ತೆ. ಇಲ್ಲಿ ನಮ್ಮ ಕಡೆ ಸಿಗೋದನ್ನು ನಾವು ಜಾಸ್ತಿ ಹಾಕ್ತೇವೆ. 1 ಟೈಮ್ ಒಣ ಮೇವು ಹಾಕಿದರೆ 2 ಟೈಮ್ ಹಸಿ ಮೇವು ಹಾಕ್ತೇವೆ. ಹೀಗಾಗಿ ನಮಗೆ ಮರಿಗಳ ಬೆಳವಣಿಗೆ ಕೂಡ ಬರುತ್ತವೆ. ಹಸಿ ಮೇವು ಹಾಕೋದ್ರಿಂದ ಬೆಳವಣಿಗೆ ಬರೋದಿಲ್ಲ ಅನ್ನೋದು ಸುಳ್ಳು, ಅದು ಬಂದೇ ಬರುತ್ತೆ. ನೀವು ಮರಿಗಳಿಗೆ ಏನು ಬೇಕಲ್ಲ ಆ ಟೈಮಿಗೆ ಹಾಕಿದರೆ ಮರಿಗಳ ಬೆಳವಣಿಗೆ ಬಂದೇ ಬರುತ್ತೆ. ಒಣ ಮೇವು ಹಾಕಿದ್ರೇ ಬೆಳವಣಿಗೆ ಬರುತ್ತೆ ಅನ್ನೋದು ಒಂದು ಲೆವೆಲ್ ಕರೆಕ್ಟ್ ಆದರೆ ನಮ್ಮ ಕಡೆ ಒಣ ಮೇವು ಜಾಸ್ತಿ ಸಿಗೋಲ್ಲ. ಹೀಗಾಗಿ ಒಣ ಮೇವು ಹಸಿ ಮೇವು ಹಾಕಿದ್ರೂ ಕೂಡ ಬೆಳವಣಿಗೆ ಬರುತ್ತೆ. ಒಂದೇ ಹಾಕಿದರೆ ಬೆಳವಣಿಗೆ ಬರುತ್ತೆ ಅನ್ನೋದು ಅವ್ರವ್ರ ಏರಿಯಾ ತಕ್ಕಂಗೆ ಅವ್ರವ್ರ ಮೈಂಡ್ ಇರುತ್ತೆ. ಈಗ ನಮ್ಮ ಕಡೆ ಏನಿರುತ್ತೆ ಅಂದರೆ, ಒಣ ಮೇವು ಜಾಸ್ತಿ ಸಿಗೋದಿಲ್ಲ, ಆದ್ದರಿಂದ ನಾವು ಹಸಿ ಮೇವು ಒಣ ಮೇವು ಮಿಕ್ಸ್ ಮಾಡಿ ಹಾಕ್ತೀವಿ. ಆದರೂ ಕೂಡ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಮರಿಗಳಿಗೆ ಏನೇನು ಟೈಮ್ ಕಾಳು ಬೇಕಲ್ಲ ಆ ಟೈಮ್ ಕಾಳು ಹಾಕಿದರೆ ಅದು ಬೆಳವಣಿಗೆ ಬಂದೇ ಬರುತ್ತೆ. ನೀವು ಅದು ಬೇಕಾದ ಟೈಮಿಂಗ್ನಲ್ಲಿ ಹಾಕಲಿಲ್ಲ ಅಂದರೆ ಮರಿಗಳ ಬೆಳವಣಿಗೆ ಬರೋದಿಲ್ಲ. ಹೀಗಾಗಿ ಅದನ್ನ ಹಾಕಿದರೆ ಬೆಳವಣಿಗೆ ಬರುತ್ತೆ, ಇದನ್ನ ಹಾಕಿದರೆ ಬೆಳವಣಿಗೆ ಬರುತ್ತೆ ಅನ್ನೋದು ಸುಳ್ಳು. ನೀವು ಏನೇ ಹಾಕಿ ಕರೆಕ್ಟ್ ಟೈಮಿಂಗ್ ಹಾಕಿದರೆ ಮರಿಗಳ ಬೆಳವಣಿಗೆ ಬಂದೇ ಬರುತ್ತೆ. ಮತ್ತು ಒಣ ಮೇವು ಹಾಕೋದ್ರಿಂದ ಒಂದು ಉಪಯೋಗ ಏನಂದರೆ ಮರಿಗಳು ಜಾಸ್ತಿ ನೀರು ಕುಡಿತವೆ. ಹಸಿ ಮೇವು ಹಾಕೋದ್ರಿಂದ ಮರಿಗಳು ಜಾಸ್ತಿ ನೀರು ಕುಡಿಯೋದಿಲ್ಲ. ಹೀಗಾಗಿ ಒಣ ಮೇವಿಗೆ ನೀರು ಜಾಸ್ತಿ ಕುಡಿದು ಜರ ಹಸಿ ಮೇವು ಹಾಕೋದಕ್ಕಿಂತ ಜರ ಒಣ ಮೇವು ಹಾಕಿದರೆ ಒಂದು ಸ್ವಲ್ಪ ಗ್ರೋತ್ ಹೆಚ್ಚಿಗೆ ಬರುತ್ತೆ. ಹಸಿ ಮೇವಿನಲ್ಲಿ ಕೂಡ ಬರುತ್ತೆ, ಗ್ರೋತು ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಏರಿಯಾದಲ್ಲಿ ಏನು ಜಾಸ್ತಿ ಸಿಗ್ತದಲ್ಲ ಅದನ್ನು ಹಾಕಿ. ಅದನ್ನ ಹಾಕೋದ್ರಿಂದ ಕೂಡ ಮರಿಗಳ ಗ್ರೋತ್ ತುಂಬ ಚೆನ್ನಾಗಿ ಬರ್ತವೆ. ಈಗ ನೋಡಿ, ನಾನೀಗ 1 ಟೈಮು ಅದಕ್ಕೆ ತೊಗರಿ ಹೊಟ್ಟು ಹಾಕಿದ್ದೇನೆ. ಇನ್ನು 1 ಟೈಮ್ ತೊಗರಿ ಹೊಟ್ಟು ಹಾಕಿದರೆ ನಾವು ಇನ್ನು 2 ಟೈಮ್ ಹಸಿ ಮೇವು ಹಾಕ್ತೇವೆ. ಹಸಿ ಮೇವು ಅಂದರೆ ಯಾವ ಥರ ಅಂದರೆ ಈ ರೀತಿ ಇಲ್ಲಿ ಮುಂದೆ ಕಾಣ್ತಾ ಇದೆ ನೋಡಿ, ಗೊಂಜಾಳ ಮೇವು ಮತ್ತು ಈ ಸಜ್ಜೆ ಮೇವು ಇಂಥ ಮೇವನ್ನು ಹಾಕ್ತೀವಿ. ಇಂಥ ಮೇವಿನ ಜೊತೆಗೆ ನಾವು ಈ ತೊಗರಿ ಹೊಟ್ಟು ಕೂಡ ಹಾಕ್ತೀವಿ. ಅದು ನೋಡಿ ಮರಿಗಳು ಯಾವ ರೀತಿ ಗ್ರೋತ್ ಬಂದಿದೆ. ಈಗ ಮೊನ್ನೆ ತಾನೇ ನಮ್ಮ ಮರಿಗಳು ಕೂದಲನ್ನು ನಾನು ಕಟ್ ಮಾಡಿದ್ದೀನಿ. ಇನ್ನೊಂದು ಮರಿ ಕೂಡ ನೋಡಿ ಹೆಂಗಿದೆ. ಆ ಮೇವು ಹಾಕಿದ್ರೆ ಗ್ರೋತ್ ಬರುತ್ತೆ, ಈ ಮೇವು ಹಾಕಿದ್ರೆ ಗ್ರೋತ್ ಬರುತ್ತೆ, ಹಿಂಗೇನಿಲ್ಲ. ನೀವು ಕರೆಕ್ಟ್ ಟೈಮಿಂಗ್ ಹಾಕಿದ್ರೆ ಯಾವ ಬೇಕಾದ ಮೇವು ಹಾಕಿದ್ರೆ ಮರಿಗಳು ಗ್ರೋತ್ ಬರ್ತವೆ. ಮತ್ತು ಕೊಂಬಿನಲ್ಲಿ ಕೂಡ ನೋಡಿ ಯಾವ ರೀತಿ ಬಂದಿದೆ ಕೊಂಬು. ನೀವು ಮರಿಗಳಿಗೆ ಏನೇ ಹಾಕಿ ಇದನ್ನೇ ಹಾಕಬೇಕು ಅಂತ ಇಲ್ಲ, ಅದಕ್ಕೆ ಬೇಕಾದ ಟೈಮಿಂಗ್ನಲ್ಲಿ ಹಾಕಬೇಕು. ಆ ರೀತಿ ಹಾಕೋದ್ರಿಂದ ಮಾತ್ರ ಮರಿಗಳು ತುಂಬ ಚೆನ್ನಾಗಿ ಗ್ರೋತ್ ಬರ್ತವೆ. ಇದ್ರ ಕೊಂಬು ಕೂಡ ಯಾವ ರೀತಿಯಾಗಿದೆ ನೋಡಿ. ಈಗ ಮೊನ್ನೆ 1 ಟೈಮಿಂಗ್ ನಾನು ಇದ್ರ ಕೂದಲನ್ನ ಕಟ್ ಮಾಡಿದ್ದೀನಿ. ನಾವು ನಮ್ಮ ಕಡೆ ಹಸಿ ಮೇವು ಸಿಗೋದ್ರಿಂದ ನಾವು 1 ಟೈಮಿಂಗ್ ಒಣ ಮೇವು ಹಾಕ್ತೀವಿ, ಉಳಿಕೆ ಟೈಮಿಂಗ್ ಹಸಿ ಮೇವನ್ನು ಕೂಡ ಹಾಕ್ತೀವಿ. ನಿಮ್ಮ ಕಡೆ ಸೈಡ್ ಏನು ಸಿಗುತ್ತೋ ಅದನ್ನು ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಮರಿಗಳಿಗೆ ಒಂದೇ ರೀತಿ ಮೇವನ್ನು ಜಾಸ್ತಿ ಕೊಡಬೇಡಿ. ಒಂದೇ ರೀತಿ ಮೇವು ನೀವು ಜಾಸ್ತಿ ಕೊಡೋದ್ರಿಂದ ಅವು
ಒಂದು 2 ದಿವಸ ತಿನ್ನುತ್ತೆ, 3 ದಿವಸ ತಿನ್ನುತ್ತೆ. ಹಿಂಗೆ ಒಂದು ವಾರ ತಿನ್ನುತ್ತೆ. ಒಂದು ವಾರ ಆದ ಕೂಡಲೇ ಅದೇ ಮೇವು ಅದಕ್ಕೆ ಬೇಸರ ಆಗುತ್ತೆ. ಹೀಗಾಗಿ ನೀವು 3 ಟೈಮ್ 3 ಮೇವನ್ನ ಚೇಂಜ್ ಮಾಡ್ತಾ ಹೋಗಿ. 3 ಟೈಮ್ 3 ಮೇವನ್ನ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಮರಿಗಳು ಗ್ರೋತ್ ತುಂಬ ಚೆನ್ನಾಗಿ ಬರುತ್ತವೆ. ನೋಡಿ ಮರಿಗಳು ಯಾವ ರೀತಿ ಶೈನ್ ಹೊಡ್ತವೆ. ನಾವು ಯಾವ ರೀತಿ ಫುಡ್ನ ಚೇಂಜ್ ಮಾಡಿ ತಿಂತೀವಲ್ಲ ಅದೇ ರೀತಿ ಮೇವನ್ನ ಚೇಂಜ್ ಮಾಡಿ ಹಾಕಬೇಕು. ಇದು ಚೇಂಜ್ ಅಂದರೆ ನಾನು ನಿಮಗೆ ದಿನ ಬೇರೆ ಹಾಕಂತ ಹೇಳ್ತಾ ಇಲ್ಲ. 3 ಟೈಮ್ನ 3 ಮೇವು ಚೇಂಜ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮರಿಗಳು ಕೂಡ ಮೇವನ್ನು ತಿನ್ನುತ್ತವೆ. ಬನ್ನಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.